ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ ರಿಜ್ವಾನ್ ಅರ್ಷದ್ ನಡುವೆ ಟಾಕ್ ವಾರ್ ನಡೆದಿದೆ. ಬಜೆಟ್ ಮೇಲಿನ ಚರ್ಚೆ ವೇಳೆ ರಿಜ್ವಾನ್ ಅರ್ಷದ್ ಮಾತಾಡಿದ್ದಾರೆ. ನಾವೆಲ್ಲಿಂದಲೋ ಬಂದವರಲ್ಲ, ನಾವು ಈ ದೇಶದವರೇ, ನಮ್ಮನ್ನು ನಿಮ್ಮ ಸಹೋದರರು ಅಂತ ತಿಳಿದುಕೊಳ್ಬೇಕು. ಹಿಂದುಳಿದ ವರ್ಗ ದಲಿತರಿಂದ ಕನ್ವರ್ಟ್ ಆಗಿರಬಹುದು, ಹಿಂದುಳಿದ ವರ್ಗ ದಲಿತರಿಂದ ಕನ್ವರ್ಟ್ ಆಗಿರಬಹುದು. ನಮ್ಮನ್ಯಾಕೆ ನೀವು ದ್ವೇಷ ಮಾಡ್ತಿದ್ದೀರಿ? ನಮ್ಮ ಬಗ್ಗೆ ಸಹಾನುಭೂತಿಯೇ ಇಲ್ವಲ್ಲ ನಿಮಗೆ? ಬಿಜೆಪಿ ನಾಯಕರಿಗೆ ಶಾಸಕ ರಿಜ್ವಾನ್ ಅರ್ಷದ್ ಪ್ರಶ್ನೆ ಕೇಳಿದರು. ನೀವು ಹಿಂದೂಗಳೇ ಅಂತ ಬಿಜೆಪಿ ಸದಸ್ಯರು ಹೇಳಿದರು. ನೀವು ಹಿಂದೂಗಳೇ ಅಂತ ಬಿಜೆಪಿ ಸದಸ್ಯರು ಹೇಳಿದಾಗ ಹೌದು ಅಂತ ಹೇಳಿ ಶಾಸಕ ರಿಜ್ವಾನ್ ಅರ್ಷದ್ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಮಾತಿಗೆ ಯತ್ನಾಳ್ ಕೌಂಟರ್ ಕೊಟ್ಟರು. ಕಲ್ಲು ಹೊಡೆಯೋರು, ಜಗಳ ಮಾಡುವವರು ನಿಮ್ಮವರೇ, ಪಾಕಿಸ್ತಾನದಿಂದ ಹಿಂದೂಗಳನ್ನು ಓಡಿಸಿದ್ದು ನಿಮ್ಮವರೇ. ರಿಜ್ವಾನ್ ಅರ್ಷದ್ ಮಾತಿಗೆ ಯತ್ನಾಳ್ ತಿರುಗೇಟು ಕೊಟ್ಟರು. ಧರ್ಮದ ವಿಚಾರದಲ್ಲಿ ನಡೆದಂಥ ಮಾತುಕತೆ ಬಹಳ ಹೀಟ್ ಆಗುವಂಥ ಸಂದರ್ಭ ಬಂತು. ಮಾತುಕತೆ ವಾಗ್ವಾದ ಜಟಾಪಟಿ ಮುಂದುವರಿತು. ನೋಡಿ, ಮೀಸಲಾತಿ ವಿಚಾರ ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಚರ್ಚೆ ಆಗ್ತಿರುವ ಈ ಸಂದರ್ಭದಲ್ಲಿ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ. ನಾವು ನಿಮ್ಮವರೇ ಅಲ್ವಾ, ನಾವು ಈ ದೇಶದವರೇ ಅಲ್ವಾ, ನಾವು ಕನ್ವರ್ಟ್ ಆಗಿರ್ಬೋದು, ಬಟ್ ಈ ದೇಶದವರೇ ಅಲ್ವಾ ನಾವು ಅಂತ ಹೇಳಿದ್ದಾರೆ. ನೀವು ನಮ್ಮವರೇ ಅಂತ ಹೇಳಿದಾಗ ಹೌದು ನಾವು ನಿಮ್ಮವರೇ ಅಂತ ಒಪ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಹಾನುಭೂತಿಯ ಮಾತುಗಳನ್ನು ರಿಜ್ವಾನ್ ಅರ್ಷದ್ ಹೇಳಿದ್ರೆ ಅದಕ್ಕೆ ಬಹಳ ಕೌಂಟರ್ ರೀತಿಯಲ್ಲಿ ಮತ್ತಷ್ಟು ರುಚಿಗೆಬ್ಬಿಸುವ ರೀತಿಯಲ್ಲಿ ಯತ್ನಾಳ್ ಕೌಂಟರ್ ಕೊಟ್ಟಿದ್ದಾರೆ. ಮಾತುಕತೆ ಬಹಳ ಗಮನ ಸೆಳೀತು. 16% ಈ ರಾಜ್ಯದ ಜನಸಂಖ್ಯೆ ಅಲ್ಪಸಂಖ್ಯಾತರು, ಮುಸಲ್ಮಾನರು ಇದರಲ್ಲಿ ಹೆಚ್ಚಾಗಿ ಇದ್ದಾರೆ. ನಾವು ಈ ದೇಶದ ನಾಗರಿಕರಲ್ವಾ? ಮುಸಲ್ಮಾನರು ಈ ದೇಶ ಸಮಾಜದ ಭಾಗ ಅಲ್ವಾ? ನಾವು ನ್ಯಾಯಬದ್ಧವಾಗಿ ತೆರಿಗೆ ಕಟ್ತಾ ಇಲ್ವಾ ಅಧ್ಯಕ್ಷರೇ? ಈ ಬೊಕ್ಕಸಲ್ಲಿ ನಮ್ಮ ಅಧಿಕಾರ ಇಲ್ವಾ? ನಮ್ಮ ತೆರಿಗೆ ಹೋಗ್ತಾ ಇಲ್ವಾ? ಅಂದ್ರೆ ಇಲ್ಲ ಅಂದ್ರೆ ನಮ್ಗೆ ಡಿಕ್ಲೇರ್ ಮಾಡಿ, ನೀವು ಮನುಷ್ಯರಲ್ಲ ಮುಸಲ್ಮಾನರು, ನೀವೆಲ್ಲ ಪ್ರಾಣಿಗಳು, ನೀವು ಈ ಸಮಾಜದಲ್ಲಿ ಬದುಕಕ್ಕೆ ನಿಮ್ಗೆ ಅಧಿಕಾರ ಇಲ್ಲ, ನಿಮ್ಮ ಅಸ್ತಿತ್ವನೇ ಇಲ್ಲ. ಇವತ್ತು ರಾಜ್ಯದ ನಮ್ಮ ಬಿಜೆಪಿಯ ಸ್ನೇಹಿತರು ಈ ಮೀಡಿಯಾದಲ್ಲಿ ಮಾತಾಡಿರ್ತಕ್ಕಂಥ ಕೇಂದ್ರ ಸಚಿವರಿಂದ ಒಬ್ಬ ಕಾರ್ಯಕರ್ತವರೆಗೂ ಏನ್ ಮಾತಾಡಿದ್ದಾರೆ ಅಂದ್ರೆ ಇದು ಹಲಾಲ್ ಬಜೆಟ್, ಇದು ಮುಸಲ್ಮಾನರ ಬಜೆಟ್. ಅರೆ 4,10,000 ಕೋಟಿ ಗಾತ್ರದ ಬಜೆಟ್ ಮುಸಲ್ಮಾನರ ಬಜೆಟ್ ಆಗೈತಾ? 4,500 ಕೋಟಿ ಮುಸಲ್ಮಾನರು ಕೊಟ್ಟರು. ಮುಸಲ್ಮಾನರು ಈ ದೇಶದ ನಾಗರಿಕರಲ್ವಾ? ನಾವು ನಿಮ್ಮ ಸಹೋದರ ಅಲ್ವಾ? ದಯವಿಟ್ಟು ನಾವು ನಿಮ್ಮ ಸಹೋದರ ಅಲ್ವಾ? ನೀವಾಗಿ ಮಾತಾಡಿದ್ರೆ ಈಗ ಮುಗಿಸ್ಲಿ ಅಲ್ಲಿ. ಯಾರ ಬಗ್ಗೆ ನಾನು ಉಲ್ಲೇಖ ಮಾಡಿಲ್ಲ. ನಾನು ನನ್ನ ಸಮುದಾಯದ ನಾನು ತೋರ್ಕೊಂಡಿದ್ದೇನೆ. ನಾನು ನೀವು ನಿಮ್ಮ ಸಹೋದರರಾಗಿ ತಿಳ್ಕೊಳ್ಳಿ. ನಾವು ಬೇರೆಯವರು ಯಾರು ಇಲ್ಲ, ಈ ದೇಶದ ಹೊರಗೆ ಬಂದಿಲ್ಲ, ಈ ದೇಶದ ಜನ. ಯಾಕಂದ್ರೆ ಇದೇ ಮಣ್ಣಿನ ಮಕ್ಕಳು ನಾವು, ಇದೇ ಹಿಂದುಳಿದ ವರ್ಗದಿಂದ, ದಲಿತ ಸಮುದಾಯದಿಂದ, ಇದೇ ಬಡ ವರ್ಗದ ಹಿಂದುಳಿದಿಂದ ನಾವು ಯಾವಾಗಲೂ ಇದಾಗಿರ್ಬೋದು, ಕನ್ವರ್ಟ್ ಆಗಿರ್ಬೋದು. ಕಾಂಗ್ರೆಸ್ ಎಲ್ಲ ಗೆಲ್ಸಿದ್ದು ಹೌದು ರೀ, ನೀವು ಕಂಟಿನ್ಯೂ ಮಾಡಿ. ಅದನ್ನು ತಿಳ್ಕೊಂಡು ನಮ್ ಜೊತೆಗೆ ನಿಮ್ ಸಹಾನುಭೂತಿನೇ ಇಲ್ವಲ್ಲ? ಪ್ರತಿಯೊಂದ್ಸತಿ ನೀವು ಟಾರ್ಗೆಟ್ ಮಾಡ್ತೀರ. 16%